ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ಜ್ಞಾನೋಕ್ತಿಗಳ ಪುಸ್ತಕ 25ನೇ ಅಧ್ಯಾಯ 24ನೇ ವಚನ ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಜಗಳ ಗಂಟೆಯ ಜೊತೆಯಲ್ಲಿ ಇರುವುದಕ್ಕಿಂತಲೂ ಮಾಳಿಗೆ ಒಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು ಎಂಬುದಾಗಿ. ನೋಡ್ರಿ, ಈ ವಚನವು ಜಗಳ ಗಂಟೆಯಾದಂಥ ಹೆಂಡತಿ ಬಗ್ಗೆ ಸೊಲೊಮೋನನು ಮಾತನಾಡುವಂಥವನಾಗಿದ್ದಾನೆ ಪ್ರೇರೆ. ನೋಡಿ, ಯಾವಾಗಲೂ ಕೂಡ ತನ್ನ ಗಂಡನೊಟ್ಟಿಗೆ ಏನಾದರೂ ಒಂದು ಕಿತಾಪತಿ ತೆಗೆದುಕೊಂಡು ಜಗಳ ಆಡಬೇಕು, ಮಾತಿಗೆ ಮಾತು ಮಾತನಾಡುತ್ತಾ, ಏನು ಅಧಿಕ ಪ್ರಸಂಗದ ಮಾತುಗಳನ್ನು ಮಾತನಾಡುತ್ತಾ, ಯಾವಾಗಲೂ ಕೂಡ ಕೋಪವನ್ನು ತರಿಸುವಂಥ ರೀತಿಯಲ್ಲೇ ಮಾತನಾಡುವಂಥ ಹೆಂಗಸರು ಕೆಲವರು ಕುಟುಂಬದಲ್ಲಿ ಇರುವಂಥವರಾಗಿರ್ತಾರೆ. ಆಗ ಕೆಲವರು ಅನಿಸ್ತಾ ಇರ್ತದೆ, ಯಾಕಪ್ಪ ಮನೆಗೆ ಹೋಗೋದು, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇರೋದೇ ಉತ್ತಮ, ಶಾಂತಿ ಸಮಾಧಾನ ಇಲ್ಲ ಮನೆಗೆ ಹೋದರೆ ಎಂಬುದಾಗಿ ಭಾವಿಸಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕಾಲಕ್ಷೇಪವನ್ನು ಮಾಡುವಂಥವರಾಗಿರ್ತಾರೆ. ಪ್ರಿಯ ಆತ್ಮೀಯ ಕ್ರೈಸ್ತ ಸಹೋದರಿಯರೇ, ನಿಮಗೆ ದೇವರ ವಾಕ್ಯವು ಸ್ಪಷ್ಟವಾಗಿ ಗೊತ್ತಿದೆ. ದೇವರ ಆಲಯಕ್ಕೆ ಹೋಗ್ತಾ ಇದ್ದೀರಾ, ನೀವು ಜಗಳ ಗಂಟೆಯ ರೀತಿಯಲ್ಲಿ ನೀವು ಇರುವುದಾದರೆ ನಿಮ್ಮ ಕುಟುಂಬವನ್ನು ನೀವು ಕೈಯಾರೆ ಹಾಳು ಮಾಡಿಕೊಳ್ಳುವಂಥವರಾಗಿರ್ತೀರ. ಆದ್ದರಿಂದ ನಿಮ್ಮ ಗಂಡನಿಗೆ ಪ್ರೀತಿಯಿಂದ ನಡೆದುಕೊಳ್ಳುವುದನ್ನು ನೀವು ಕಲಿಯಿರಿ. ನಿಮ್ಮ ಕುಟುಂಬದವರಿಗೆ, ನಿಮ್ಮ ಕುಟುಂಬದ ಸದಸ್ಯರೊಟ್ಟಿಗೆ ಹೇಗೆ ನಡೆದುಕೊಳ್ಳಬೇಕು, ಹೇಗೆ ವ್ಯವಹರಿಸಬೇಕು ಎನ್ನುವಂಥ ಆಲೋಚನೆಯುಳ್ಳಂಥ ಜೀವಿತವನ್ನು ನೀವು ಜೀವಿಸುವುದಾದರೆ ಸಂತೋಷವನ್ನು, ಸಮಾಧಾನವನ್ನು ನೀವು ಕಾಣುವಂಥವರಾಗಿರ್ತೀರಿ ಎಂಬುದಾಗಿ ಸೊಲೊಮೋನನ ಒಂದು ಉಪದೇಶವಾಗಿದೆ ಪ್ರೇರೆ.